ಹೊಸ ಆಸ್ತಿ ಖರೀದಿಯ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಳನ ಜಮೀನು ನಿವೇಶನ ಕಟ್ಟಡಗಳ ಗೈಡೆನ್ಸ್ ವ್ಯಾಲ್ಯೂ ಏರಿಕೆಗೆ ಚಿಂತೆ. ಗೈಡೆನ್ಸ್ ವ್ಯಾಲ್ಯೂ ಅಂತಂದ್ರೆ ಭೂಮಿಯ ಮಾರ್ಗಸೂಚಿ ದರ. ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯಿಂದ ಸರ್ಕಾರಕ್ಕೆ ಈ ಪ್ರಸ್ತಾವನೆ. ಪ್ರತಿ ವರ್ಷ ಹೆಚ್ಚಳ ಆಗಬೇಕಾಗಿರುವಂತಹ ಭೂಮಿ ಮಾರ್ಗಸೂಚಿ ಬೆಲೆ 2019ರಿಂದ ಹೆಚ್ಚಳವಾಗಿರಲಿಲ್ಲ. ನಿಯಮದ ಪ್ರಕಾರ ಪ್ರತಿ ವರ್ಷ 15% ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಳವಾಗುತ್ತೆ. ಆದರೆ 2019ರಿಂದ 2 ವರ್ಷ ಕೊರೋನಾ ಕಾರಣ ಬೆಲೆ ಹೆಚ್ಚಳವಾಗಿರಲಿಲ್ಲ. ಆದರೆ ಈಗ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಳಕ್ಕೆ ಇಲಾಖೆ ಪಟ್ಟು ಹಿಡಿದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಮೊದಲೇ ಎಲ್ಲದರ ಬೆಲೆ ಏರಿಕೆಯಾಗ್ತಾ ಇದೆ, ಇದರ ಮಧ್ಯೆ ಈಗ ಗೈಡೆನ್ಸ್ ವ್ಯಾಲ್ಯೂ ಕೂಡ ಏರಿಕೆಯಾಗತ್ತಾ? ಪ್ರತಿಮಾ, ಆ ರೀತಿಯ ಲಕ್ಷಣಗಳು ಬಹಳಷ್ಟು ಕಾಣಿಸ್ತಾ ಇದೆ. ಯಾಕಂತಂದ್ರೆ 2019ರಿಂದಲೂ ಕೂಡ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಳ ಆಗಿಲ್ಲ ಅಂತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ನೀವು ಅಥವಾ ಸಾರ್ವಜನಿಕರು ಯಾರೇ ಆಸ್ತಿ ಖರೀದಿಯನ್ನ ಮಾಡಿದ್ರು ಕೂಡ ಆಸ್ತಿದಾರ ಏನು ಮೌಲ್ಯವನ್ನ ಹೇಳ್ತಾನೆ ಆ ಮೌಲ್ಯವನ್ನ ಕೊಟ್ಟು ಖರೀದಿ ಮಾಡ್ತೀವಿ. ಅಂದ್ರೆ ಗೈಡೆನ್ಸ್ ವ್ಯಾಲ್ಯೂಗಿಂತ ಅತಿ ಹೆಚ್ಚಿನ ಮೌಲ್ಯವನ್ನ ಕೊಟ್ಟು ಖರೀದಿ ಮಾಡಿದ್ರು ಕೂಡ ಸರ್ಕಾರ ಫಿಕ್ಸ್ ಮಾಡಿರುವಂತಹ ಗೈಡೆನ್ಸ್ ವ್ಯಾಲ್ಯೂ ಆಧಾರದ ಮೇಲೆಯೇ ರಿಜಿಸ್ಟ್ರೇಷನ್ಗಳು ಹೆಚ್ಚಾಗಿ ನಡೀತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂತಹ ಸಂದರ್ಭದಲ್ಲಿ ಏನು ಗೈಡೆನ್ಸ್ ವ್ಯಾಲ್ಯೂ ಇರುತ್ತೋ, ಅಂದ್ರೆ ಆ ಆಸ್ತಿಯ ಮೌಲ್ಯ ದರವನ್ನ, ಆ ಭೂಮಿಯ ಮೌಲ್ಯ ದರವನ್ನ ಏನು ಸರ್ಕಾರ ಗೊತ್ತುಪಡಿಸಿರುತ್ತೋ ಅದಕ್ಕೆ ತಕ್ಕಂತಹ ಒಂದು ರಿಜಿಸ್ಟ್ರೇಷನ್ ಫೀಸ್ ಅನ್ನ ಕೂಡ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯಲ್ಲಿ ತೆಗೆದುಕೊಳ್ಳೋದನ್ನ ನಾವು ನೋಡಿದ್ದೀವಿ. ಅಂದ್ರೆ ನಾವು ರಿಜಿಸ್ಟ್ರೇಷನ್ಗೆ ಯಾವಾಗ ಹೋಗ್ತೀವಲ್ಲ ಅಲ್ಲಿ ಆ ಒಂದು ಆ ಗೈಡ್ ಲೈನ್ಸ್ ವ್ಯಾಲ್ಯೂನ ಆಧಾರದ ಮೇಲೆಯೇ ರಿಜಿಸ್ಟ್ರೇಷನ್ ಫೀಸ್ ಅನ್ನ ತೆಗೆದುಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ 7% ರಿಜಿಸ್ಟ್ರೇಷನ್ ಚಾರ್ಜ್ ಇದೆ. ಸೊ 1 ಕೋಟಿ ಆಸ್ತಿಯನ್ನ ತೆಗೆದುಕೊಂಡ್ರೆ 7 ಲಕ್ಷದಷ್ಟು ಹಣವನ್ನ ನಾವು ಸರ್ಕಾರಕ್ಕೆ ಕಟ್ಕೊಡ್ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ. ಇದೀಗ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಾಗುವಂತಹ ಸಂದರ್ಭವನ್ನ ನಾವು ನೋಡಿದಾಗ 15% ಹೆಚ್ಚಾಗುತ್ತೆ ಅಂದಾಗ ಆಟೋಮೆಟಿಕಲಿ ಆ ಒಂದು ರಿಜಿಸ್ಟ್ರೇಷನ್ ಚಾರ್ಜ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾರ್ವಜನಿಕರ ಮೇಲೆ ಅದು ಹೊರೆ ಆಗೋದಂತೂ ಖಂಡಿತ ಅಂತಕ್ಕಂಥದ್ದು. ಎಲ್ಲಾ ಭೂಮಿ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ, ನಗರ ಪ್ರದೇಶದಲ್ಲಿರುವಂತಹ ಭೂಮಿಗಳಿಗೂ ಕೂಡ ಈ ಒಂದು ಗೈಡೆನ್ಸ್ ವ್ಯಾಲ್ಯೂನ ಹೆಚ್ಚಳದ ದರದ ಒಂದು ಬಿಸಿ ಮುಟ್ಟುತ್ತೆ. ಹಾಗಾಗಿ ಯಾರೇ ಆಸ್ತಿ ಖರೀದಿದಾರರಿದ್ರೂ ಕೂಡ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಾಗುವ ಮುಂಚೆ ತೆಗೆದುಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. 3 ವರ್ಷಗಳಿಂದ ಈ ಒಂದು ಪ್ರಕ್ರಿಯೆ ನಡೆದನೇ ಇರೋದ್ರಿಂದ ಈ ಬಾರಿ ನಡೆಸಲೇಬೇಕು ಅನ್ನುವಂತಹ ಹಠಕ್ಕೆ ಇಲಾಖೆ ಬಿದ್ದಂತಿದೆ. ಹಾಗಾಗಿ ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದೆ. ಇದರಿಂದ ಸರ್ಕಾರಕ್ಕೆ ಆದಾಯ ಬರುವಂತಹ ಮೂಲ ಆಗಿರೋದ್ರಿಂದ ಸರ್ಕಾರವೂ ಕೂಡ ಈ ಸಲ ಅದನ್ನ ಮುಂದೂಡುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ದೂರ ಇದೆ. ಹಾಗಾಗಿ ಆದಷ್ಟು ಬೇಗ ಆಸ್ತಿ ಖರೀದಿದಾರರು ಏನಾದ್ರು ತೆಗೆದುಕೊಳ್ಬೇಕು ಅಂತ ಅಂದ್ರೆ ತೆಗೆದುಕೊಳ್ಬಹುದು. ಜೊತೆಗೆ ಅದಾದ ನಂತರ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಳ ಆದ ನಂತರ ಖಂಡಿತವಾಗಿಯೂ ಅದ್ರ ಬಿಸಿ ಸಾರ್ವಜನಿಕರಿಗೆ ಮುಟ್ಟಲ್ಲ ಅಂತ ಹೇಳೋಕೆ ಆಗೋದೇ ಇಲ್ಲ. ಖಂಡಿತವಾಗಿಯೂ ಮುಟ್ಟುತ್ತೆ ಅಂತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ರಕ್ಷಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.